ಹಲೋ ಮಕ್ಕಳೇ, ಇದು 6ನೇ ತರಗತಿ ವಿಜ್ಞಾನ. ಪಾಠ 4 ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಲಾಸ್ಟ್ ವಿಡಿಯೋದಲ್ಲಿ ಈ ಪಾಠನ ಮುಗಿಸಿದ್ವಿ. ಸೊ ಇದರಲ್ಲಿ ನಾವು ಪ್ರಮುಖ ಪದಗಳನ್ನ ಏನೇನು ತಿಳ್ಕೊಂಡ್ವಿ ಅಂದರೆ ಪಾರದರ್ಶಕ, ಅಪಾರದರ್ಶಕ, ಅರೆಪಾರದರ್ಶಕ, ಆಮೇಲೆ ಕಠಿಣ, ಕರಗುವ, ಹೊಳಪು, ಪದಾರ್ಥ, ಲೋಹಗಳು ಇವನ್ನೆಲ್ಲ ತಿಳ್ಕೊಂಡ್ವಿ ಅಲ್ವಾ. ಇವತ್ತು ಅಭ್ಯಾಸವನ್ನು ನೋಡೋಣ. ಅಭ್ಯಾಸ: ಮರದಿಂದ ತಯಾರಿಸಬಹುದಾದ 5 ವಸ್ತುಗಳನ್ನು ಹೆಸರಿಸಿ. ಯಾವ್ಯಾವಪ್ಪ ಅಂದರೆ ಮಂಚ, ಬೀರು, ಟೇಬಲ್, ಕುರ್ಚಿ, ಬಾಗಿಲು, ಕಿಟಕಿಗಳು, ಇನ್ನು ಹೀಗೆ ಸಾಕಷ್ಟು ಹೆಸರಿಸ್ಬೋದು. ಕೆಳಗಿನವುಗಳಲ್ಲಿ ಹೊಳೆಯುವ ವಸ್ತುಗಳನ್ನು ಆರಿಸಿ. ಇದರಲ್ಲಿ ಗಾಜಿನ ಪಾತ್ರೆ ಒಂದು ಹೊಳೆಯುತ್ತೆ, ಆಮೇಲೆ ಸ್ಟೀಲ್ ಚಮಚ ಹೊಳೆಯುತ್ತೆ. ಪ್ಲಾಸ್ಟಿಕ್ ಆಟಿಕೆ ಹೊಳೆಯೋದಿಲ್ಲ, ಹತ್ತಿಯ ಅಂಗಿ ಹೊಳೆಯೋದಿಲ್ಲ ಅಲ್ವಾ. ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ. ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಾಗಿರಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ. ಇಲ್ಲಿ ವಸ್ತುಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ಪದಾರ್ಥಗಳನ್ನು ಕೊಟ್ಟಿದ್ದಾರೆ. ಪುಸ್ತಕ ಯಾವುದರಿಂದ ತಯಾರಾಗುತ್ತೆ? ಕಾಗದದಿಂದ ತಯಾರಾಗುತ್ತೆ. ಪಾತ್ರೆ ಲೋಟ, ಪಾತ್ರೆ ಲೋಟ ಗಾಜಿನಿಂದ ತಯಾರಾಗುತ್ತೆ. ಕೆಲವೊಂದು ಸಲ ಮರದಿಂದನೂ ಕೂಡ ಮರದ ಲೋಟಗಳು ಮತ್ತು ಪಾತ್ರೆಗಳನ್ನು ನಾವು ನೋಡಬಹುದು. ಅದಾದಮೇಲೆ ಪ್ಲಾಸ್ಟಿಕ್ಕಿಂದನೂ ಕೆಲವೊಂದನ್ನು ಮಾಡಿರ್ತಾರೆ ಅಲ್ವಾ. ನೆಕ್ಸ್ಟ್ ಕುರ್ಚಿಯನ್ನು ಮರದಿಂದ ಮಾಡಿರ್ತಾರೆ. ಪ್ಲಾಸ್ಟಿಕ್ಗಳಿಂದನೂ ಕೂಡ ಕುರ್ಚಿಯನ್ನು ಮಾಡಿರ್ತಾರೆ. ಪ್ಲಾಸ್ಟಿಕ್ ಕುರ್ಚಿ ಮತ್ತು ಮರದ ಕುರ್ಚಿಗಳನ್ನು ನೋಡ್ಬೋದು. ಆಟಿಕೆಗಳು ಪ್ಲಾಸ್ಟಿಕ್ ಆಟಿಕೆಗಳು ಇರ್ತವೆ, ಮರದ ಆಟಿಕೆಗಳು ಕೂಡ ಇರ್ತವೆ. ಮತ್ತು ಶೂಗಳು ಚರ್ಮದಿಂದ ಮಾಡಲ್ಪಟ್ಟಿರ್ತವೆ. ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬುದನ್ನು ಗುರುತಿಸಿ. 1. ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ. ನಾವಾಗಲೂ ನೋಡಿದ್ವಿ, ಪಾರದರ್ಶಕ ಅಂದರೆ ನಮಗೆ ಯಾವುದೇ ಒಂದು ವಸ್ತುವನ್ನ ಅಡ್ಡ ಹಿಡಿದಾಗ ಅದ್ರ ಹಿಂದೆಗಡೆ ಏನಿದೆ ಅಂತೇಳಿ ನಮಗೆ ಕಾಣಿಸ್ಬೇಕು, ಅದನ್ನು ಮಾತ್ರ ಪಾರದರ್ಶಕ ಅಂತ ಕರಿತೀವಲ್ವಾ. ಅಂದರೆ ಗಾಜು ಪಾರದರ್ಶಕ, ಕಲ್ಲು ಅಪಾರದರ್ಶಕ, ಅದರಿಂದ ನಮಗೆ ಕಾಣಿಸೋದಿಲ್ಲ ಅಲ್ವಾ. ಆದರೆ ಇಲ್ಲೇನು ಕೊಟ್ಟಿದ್ದಾರೆ? ಕಲ್ಲು ಪಾರದರ್ಶಕ ಕೊಟ್ಟಿದ್ದಾರೆ, ಗಾಜು ಅಪಾರದರ್ಶಕ ಕೊಟ್ಟಿದ್ದಾರೆ. ಸೊ ಇದಕ್ಕೆ ತಪ್ಪು ಇದು. 2ನೇದು, ನೋಟ್ ಪುಸ್ತಕಕ್ಕೆ ಹೊಳಪಿದೆ ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ. ನೋಟ್ ಪುಸ್ತಕ ಹೊಳೆಯುತ್ತೆ ಎಲ್ಲಾದ್ರೂ? ಇಲ್ಲ ಅಲ್ವಾ. ಸೊ ಎರಡಕ್ಕೂ ಕೂಡ ಹೊಳಪಿಲ್ಲ, ಆದ್ದರಿಂದ 2 ತಪ್ಪು. 3ನೇದು, ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ. ಸೀಮೆ ಸುಣ್ಣ ನೀರಿನಲ್ಲಿ ಕರಗೋದಿಲ್ಲ, ನೆನೆಯುತ್ತಷ್ಟೇ. ನೆನೆದ್ಬಿಟ್ಟು ಅದು ಪೀಸ್ ಆಗುತ್ತೆ, ಆದರೆ ಅದು ಪೂರ್ತಿ ಕರಗೋದಿಲ್ಲ. 4ನೇದು, ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ. ಹೌದಲ್ವಾ. ನೀವು ಅಷ್ಟೇ ಒಂದು ಸಣ್ಣ ಮರದ ತುಂಡನ್ನು ನೀರಿನ ಮೇಲೆ ಹಾಕಿ ಅದೇನಾಗುತ್ತೆ? ತೇಲ್ತಾ ಹೋಗುತ್ತೆ. 5ನೇದು, ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ. ಸಕ್ಕರೆ ನೀರಿನಲ್ಲಿ ಕರಗೋದಿಲ್ವಾ? ಕರಗುತ್ತೆ ಅಲ್ವಾ. ನಾವು ನೀರಿನ ಜೊತೆಗೆ ಸಕ್ಕರೆನ ಮಿಶ್ರಣ ಮಾಡಿಟ್ರೆ ಅದು ಪೂರ್ತಿಯಾಗಿ ಕರಗುತ್ತೆ. ಸೊ ಇದು ತಪ್ಪು. ಸಕ್ಕರೆ ನೀರಿನಲ್ಲಿ ಕರಗುತ್ತೆ ಅನ್ನೋದೇ ಸರಿ. ನೆಕ್ಸ್ಟ್ 6ನೇದು, ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ. ಎಣ್ಣೆ ನೀರಿನಲ್ಲಿ ಎಲ್ಲಾದರೂ ಮಿಕ್ಸ್ ಆಗುತ್ತಾ? ಬೆರೆಯುತ್ತಾ? ಇಲ್ಲ ಅಲ್ವಾ. ಎಣ್ಣೆ ನೀರಿನಲ್ಲಿ ಮಿಕ್ಸ್ ಆಗೋದಿಲ್ಲ. ಯಾಕಂದರೆ ನಾವಾಗಲೇ ನೋಡಿದ್ವಿ ಆಲ್ರೆಡಿ. ಏನಾಗುತ್ತೆ, ಒಂದು ಲೋಟದಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿದರೆ ಎಣ್ಣೆ ಏನು ಮಾಡುತ್ತೆ? ಮೇಲ್ಪದರಕ್ಕೆ ಬಂದು ಕುತ್ಕೊಳ್ಳುತ್ತೆ, ನೀರು ಕೆಳಗಡೆ ಉಳ್ಕೊಳ್ಳುತ್ತೆ. ಅದಕ್ಕೆ ಎಣ್ಣೆ ನೀರಿನಲ್ಲಿ ಬೆರೆಯೋದಿಲ್ಲ. ನೆಕ್ಸ್ಟ್ 7ನೇದು, ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ. ಹೌದಲ್ವಾ, ಇದನ್ನು ನಾವು ನೋಡಿದ್ವಿ. ಮರಳು ಭಾರವಾದ ವಸ್ತು ಆಗಿರೋದ್ರಿಂದ ಅದು ನೀರಿಗೆ ಹಾಕಿದರೆ ಅದು ಕರಗೋದು ಇಲ್ಲ, ಬೆರೆಯೋದಿಲ್ಲ. ಅದೇನಾಗುತ್ತೆ? ಡೈರೆಕ್ಟಾಗಿ ತಳಕ್ಕೆ ಹೋಗ್ಬಿಟ್ಟು ತಳದಲ್ಲಿ ಕುತ್ಕೊಳ್ಳುತ್ತೆ. ನೀರು ಮೇಲ್ಭಾಗದಲ್ಲಿರುತ್ತೆ, ಮರಳು ತಳಭಾಗದಲ್ಲಿರುತ್ತೆ. ಇದು ಇಷ್ಟೇ ಇಲ್ಲಲ್ಲ, ಅಷ್ಟೇ ಅಲ್ಲ, ಹಳ್ಳಗಳಲ್ಲಿ ನಾವು ನೋಡ್ತೀವಲ್ವ, ಮರಳು ಏನಾಗಿರುತ್ತೆ? ಕೆಳಗಡೆ ಕುತ್ಕೊಂಡಿರುತ್ತೆ, ಮೇಲೆ ತಿಳಿ ನೀರು ಹರಿತಾ ಇರುತ್ತೆ. ಈವನ್ ಕೃಷಿ ಹೊಂಡಗಳಲ್ಲಿ, ಕೆರೆಗಳಲ್ಲಿ ಎಲ್ಲೆಲ್ಲಿ ಮರಳನ್ನು ನಾವು ನೋಡ್ತೀವೋ ಅಲ್ಲೆಲ್ಲನ ಮರಳು ತಳದಲ್ಲಿ ಕುತ್ಕೊಂಡಿರುತ್ತೆ, ನೀರು ಮೇಲ್ಗಡೆ ಇರುತ್ತೆ. ಮತ್ತು 8ನೇದು, ವಿನೆಗರ್ ನೀರಿನಲ್ಲಿ ಕರಗುತ್ತದೆ. ಹೌದು, ಕರಗುತ್ತದೆ ಅಲ್ವಾ. ಇದು ಸರಿ. ಯಾಕಂದರೆ ವಿನೆಗರ್ನ ನೀರಿನಲ್ಲಿ ನಾವು ಮಿಕ್ಸ್ ಮಾಡಿದರೆ
ಅದು ನೀಟಾಗಿ ಅದ್ರ ಜೊತೆ ನೀರು ಜೊತೆಗೆ ಮಿಕ್ಸಪ್ ಆಗುತ್ತೆ. ಸೊ ಇದು ಸರಿಯಾಗಿದೆ. ಇಲ್ಲಿ 5ನೇದು, ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ. ಏನೇನು? ನೀರು, ಬ್ಯಾಸ್ಕೆಟ್ಬಾಲು, ಕಿತ್ತಳೆ, ಸಕ್ಕರೆ, ಗ್ಲೋಬ್, ಸೇಬು ಮತ್ತು ಮಣ್ಣಿನ ಮಡಕೆ. ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ. ಮೊದಲನೇದು ಗೋಲಾಕಾರ ಮತ್ತು ಉಳಿದ ಆಕಾರಗಳು. ಗೋಲಾಕಾರ ಅಂದರೆ ದುಂಡಾಗಿ ಇರೋವಂಥದ್ದು. ಇದರಲ್ಲಿ ಬ್ಯಾಸ್ಕೆಟ್ಬಾಲು ಗೋಲಾಕಾರದಲ್ಲಿದೆ, ಕಿತ್ತಳೆ ಕೂಡ ಗೋಲಾಕಾರ, ಗ್ಲೋಬ್ ಗೋಲಾಕಾರ, ಆಮೇಲೆ ಸೇಬು ಇದು ಕೂಡ ಹತ್ತಿರವಾಗಿದೆ, ಮಣ್ಣಿನ ಮಡಕೆ ಇದು ಕೂಡ ಅದಕ್ಕೆ ಹತ್ತಿರವಾಗಿದೆ. ಅಂದರೆ ಇವೆಲ್ಲ ಗೋಲಾಕಾರದಲ್ಲಿರೋವು. ನೀರು, ಸಕ್ಕರೆ ಇವು ಮಾತ್ರ ಸರಿಯಾದ ಆಕಾರ ಅಂದರೆ ಬೇರೆ ಆಕಾರದಲ್ಲಿ ಇರೋವಂಥವು. ತಿನ್ನಬಹುದಾದ ಮತ್ತು ತಿನ್ನಲಾರದವು. ತಿನ್ನಬಹುದಾದವು ಯಾವುವು? ಕಿತ್ತಳೆ, ಸಕ್ಕರೆ, ಸೇಬು, ನೀರನ್ನು ಕುಡಿಬೋದು. ತಿನ್ನಲಾರದವು ಅಂದರೆ ಬ್ಯಾಸ್ಕೆಟ್ಬಾಲು ಮತ್ತು ಗ್ಲೋಬು ಮತ್ತು ಮಣ್ಣಿನ ಮಡಿಕೆ. ಇವು ತಿನ್ನೋಕ್ಕಾಗದೇ ಇರೋವಂಥವು. ಮತ್ತು ಇಲ್ಲಿ 6ನೇದು ಏನು ಕೊಟ್ಟಿದ್ದಾರೆ? ನೀರಿನಲ್ಲಿ ತೇಲುವ ಎಲ್ಲ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವವೆ ಎಂದು ಪರೀಕ್ಷಿಸಿ. ಅಂದರೆ ನೀವು ಈಗ ನೀರಿನಲ್ಲಿ ನಾವು ಯಾವ್ಯಾವ ತೇಲ್ತವೆ ಅಂತ ಹೇಳಿದ್ವಿ ಹೇಳಿ, ಪ್ಲಾಸ್ಟಿಕ್ನ ಆಟಿಕೆಗಳು, ಮರದ ತುಂಡು ಅವೆಲ್ಲ ತೇಲ್ತವೆ ಅಂತ ಹೇಳಿದ್ವಲ್ಲ, ಅವನ್ನ ಎಣ್ಣೆ ಮೇಲೆ ಹಾಕಿದ್ರೂ ತೇಲ್ತವ ಅಂತೇಳಿ ಒಂದ್ಸಲ ಪರೀಕ್ಷೆ ಮಾಡಿ. ನೆಕ್ಸ್ಟ್ 7ನೇದು, ಕೆಳಗಿನವುಗಳನ್ನು ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಅದರಲ್ಲಿ ಕುರ್ಚಿ, ಹಾಸಿಗೆ, ಟೇಬಲ್, ಮಗು, ಕಪಾಟು. ಇದರಲ್ಲಿ ಮಗು ಗುಂಪಿಗೆ ಸೇರಲ್ಲ, ಯಾಕಂದರೆ ಅದು ಜೀವಂತವಾಗಿರೋ ವಸ್ತು, ಇವೆಲ್ಲ ನಿರ್ಜೀವ ವಸ್ತುಗಳು. ನೆಕ್ಸ್ಟ್ ಬಿ, ಗುಲಾಬಿ, ಮಲ್ಲಿಗೆ, ದೋಣಿ, ಚೆಂಡು ಹೂ, ಕಮಲ. ದೋಣಿ ಯಾಕಂದರೆ ಅವೆಲ್ಲ ಹೂಗಳು, ದೋಣಿ ಮಾತ್ರ ಗುಂಪಿಗೆ ಸೇರಲ್ಲ. ಸಿ, ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ, ಬೆಳ್ಳಿ, ಮರಳು. ಇವೆಲ್ಲ ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ, ಬೆಳ್ಳಿ ಎಲ್ಲ ಲೋಹಗಳು, ಮರಳು ಮಾತ್ರ ಲೋಹ ಅಲ್ಲ. ಅದಕ್ಕೋಸ್ಕರ ಮರಳು ಇದಕ್ಕೆ ಗುಂಪಿಗೆ ಸೇರಲ್ಲ. ಇಲ್ಲಿ ಸಕ್ಕರೆ, ಉಪ್ಪು, ತಾಮ್ರದ ಸಲ್ಫೇಟ್ ಮತ್ತು ಮರಳು. ಇಲ್ಲೂ ಕೂಡ ಮರಳು, ಯಾಕಂದರೆ ಇವೆಲ್ಲ ನೀರಿನಲ್ಲಿ ಕರಗ್ತವೆ, ಆದರೆ ಮರಳು ಕರಗೋದಿಲ್ಲ. ಸೊ ಇಲ್ಲಿಗೆ ಈ ಪಾಠ ಮುಗಿತು. ಇನ್ನು ಚಟುವಟಿಕೆ ಒಂದು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪಾಠವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಿಮಗೆ ಯಾವುದಾದ್ರು ಬೇರೆ ಪಾಠಗಳು ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.